ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂಥ ರೆಸಿಪಿ ಹೋಟೆಲಲ್ಲೂ ಕೂಡ ಇಷ್ಟು ಅದ್ಭುತವಾಗಿರುವಂಥ ರೆಸಿಪಿ ಸಿಗೋದಿಲ್ಲ. ತಿಂತಾ ಇದ್ದರೆ ಸಾಕು ಅಂತ ಅನಿಸೋದೇ ಇಲ್ಲ, ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ರುಚಿಯಾಗಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ. ಇಷ್ಟು ಅದ್ಭುತವಾಗಿರೋ ಅಂಥ ರೈಸ್ ಬಾತ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಒಂದು ಹಿಡಿವಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಳ್ಳಿ. ಅದೇ ಒಂದು ಹಿಡಿವಷ್ಟು ಪುದೀನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಿರೋ ಅಂಥದ್ದು. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಸುಮಾರು ಒಂದು 5 ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ. 1 ಸ್ಪೂನು ಸೋಂಪು. ಇಷ್ಟನ್ನು ನಾವು ರುಬ್ಕೊಂಡು ಬರೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬೋಣ. ಇದು ಸ್ವಲ್ಪ ತರಿಯಾಗಿದ್ರೂ ಏನೂ ತೊಂದರೆ ಇಲ್ಲ, ಫೈನ್ ಪೇಸ್ಟ್ ಆದರೂ ಕೂಡ ಏನೂ ತೊಂದರೆ ಇಲ್ಲ. ಹೇಗಾಗತ್ತೆ ಹಾಗೆ ನೀವು ರುಬ್ಕೊಂಡು ಬರ್ಬೋದು. ನೋಡಿ, ನಾನು ಈ ರೀತಿಯಾಗಿ ಚೆನ್ನಾಗಿ ರುಬ್ಬಿಬಿಟ್ಟು ಬಂದಿದ್ದೀನಿ. ಮಸಾಲೆ ಮೇಯ್ನ್ ಇರೋದೇ ಇದು ಸ್ನೇಹಿತರೆ. ಇವಾಗ ಮಸಾಲ ರೆಡಿ ಆಗಿದೆ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಕುಕ್ಕರ್ ಪ್ಯಾನು. ಅದಕ್ಕೆ ಸುಮಾರು ಒಂದು 8ರಿಂದ 10 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು 6 ಜನ ಸಫಿಷಿಯೆಂಟಾಗಿ ತಿನ್ಬೋದು. ಇಲ್ಲಿ ಎಣ್ಣೆ ಜೊತೆನೇ ನಾನು ಕೆಲವೊಂದು ಮಸಾಲೆನ ಹಾಕೋತಾ ಇದ್ದೀನಿ. 1-2 ಪಲಾವ್ ಎಲೆ, ಚಕ್ಕೆ, ಕಲ್ಲುವ್ವು, ಲವಂಗ ಮತ್ತು ಏಲಕ್ಕಿ, ಇಷ್ಟೇ ಸ್ಪೈಸಸ್ ಹಾಕೋದು. ಇಷ್ಟು ಹಾಕಿದ್ರೂ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಜಾಸ್ತಿ ಮಸಾಲೆನ ತಿನ್ನೋದಿಲ್ಲ, ಸೊ ನಾನು ಇಷ್ಟೇ ಹಾಕೋದು. ನಿಮ್ಮ ಮನೆಯಲ್ಲಿ ನೀವು ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಹಾಕ್ಕೊಳ್ಬೋದು, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ನೋಡಿ, ಎಣ್ಣೆ ಜೊತೆ ಒಂದು 10 ಸೆಕೆಂಡು ಫ್ರೈ ಆದಮೇಲೆ, ಏಕೆಂದರೆ ಇಲ್ಲಿ ಸ್ಪೈಸಸ್ಸು ಜಾಸ್ತಿ ಫ್ರೈ ಆಗಬಾರ್ದು, ಆ ಒಂದು ಫ್ಲೇವರು, ಆ ಫ್ರಾಗ್ರೆನ್ಸ್ ಏನಿದೆ ಅದು ಹೋಗ್ಬಿಡುತ್ತೆ. ಇವಾಗ ಸ್ಪೈಸಸ್ ಎಲ್ಲ ಆದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಒಂದು 3 ಈರುಳ್ಳಿಯನ್ನು ಈ ರೀತಿಯಾಗಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೇ ಥರ ಕಟ್ ಮಾಡಬೇಕು ಅಂತ ಏನಿಲ್ಲ, ನೀವು ಹೇಗೆ ಬೇಕಾದರೂ ಕಟ್ ಮಾಡಿ ಹಾಕ್ಬೋದು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಆಗಿದೆ. ಇದಕ್ಕೆ ನಾನು 1 ಬೌಲಷ್ಟು ನಾನಿಲ್ಲಿ ಬೀನ್ಸ್ ಕಾಳನ್ನು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಇದೆ ಅಂತ ಹೇಳಿದ್ರೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು ಈ ಒಂದು ರೈಸ್ ಬಾತ್ಗೆ. ಬೀನ್ಸ್ ಕಾಳು ಹಾಕೋದ್ರಿಂದ ತಿಂತಾ ಇರಬೇಕಾದ್ರೆ ಒಂದು ಆ ಬಾಯಿನಲ್ಲಿ ಸಿಗ್ತಾ ಇದ್ದರೆ ಆ ರುಚಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದನ್ನು ಒಂದು 10 ಸೆಕೆಂಡು ಫ್ರೈ ಆದಮೇಲೆ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ 2 ಟೊಮ್ಯಾಟೊ, ಹುಳಿ ಟೊಮ್ಯಾಟೋನ ತೊಗೊಂಡಿದ್ದೀನಿ. ಇಲ್ಲಿ 1 ಕಟ್ಟೋಷ್ಟು ದೊಡ್ಡದಾಗಿರೋವಂಥ ಕಟ್ಟು, 1 ಕಟ್ಟೋಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಮನೇಲಿ ಚಾಪ್ ಮಾಡೋದು ಇಷ್ಟ ಆಗಲ್ಲ ಅಂದರೆ ನೀವು ಅದೇ ರೀತಿಯಾಗಿ ಮಾಮೂಲಾಗಿಯೇ ಬಿಡಿಸ್ಬಿಟ್ಟು ಇಟ್ಕೋತೀರಲ್ಲ, ಅದೇ ರೀತಿಯೇ ಹಾಕ್ಬೋದು. ಎಲೆಯನ್ನು ಹಾಗೇ ಹಾಕ್ಕೊಳ್ಬೋದು. ಇದನ್ನು ಹಾಕಿದ ಮೇಲೆ ಒಂದು ರೌಂಡು ಮಿಕ್ಸ್ ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ ಆ ಒಂದು ಒಗ್ಗರಣೆನಲ್ಲೇ ಆ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂಚೆನೇ ಮಾಡಿ ಇಟ್ಕೊಳ್ಳಲ್ಲ ಅಂತ ಅನ್ನೋ ಹಾಗಿದ್ರೆ ನೀವು ಕೊತ್ತಂಬರಿ ಪುದೀನ ಎಲ್ಲ ನಾವು ಮಸಾಲ ರೆಡಿ ಮಾಡ್ಕೊಂಡ್ವಲ್ಲ, ಆವಾಗಲೇ ನೀವು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನೀವು ಹಾಕ್ಕೊಂಡು ಒಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು 10 ಸೆಕೆಂಡ್ ಬಿಟ್ಬಿಡ್ತೀನಿ. ನೋಡಿ, ಇವಾಗ ಒಂದು 10ರಿಂದ 15 ಸೆಕೆಂಡ್ ಆಗಿದೆ. ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮುಂದೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ತಾ ಬನ್ನಿ. ನೋಡಿ, ಈಗ ಆಲ್ಮೋಸ್ಟು ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಗ್ರೀನ್ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲೆ ಹಾಕಿದ ತಕ್ಷಣ ಒಂದು ಅರೋಮಾ ಬರುತ್ತಲ್ಲ, ಆಹಾ ಏನು ರುಚಿಯಾಗಿರುತ್ತೆ ಅಂತ ಹೇಳ್ತೀರಾ. ಅದು ತಿನ್ನೋದಕ್ಕೆ ಮುಂಚೆನೇ ಹೇಳ್ಬಿಡ್ಬೋದು ಈ ರೈಸ್ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅಷ್ಟು ರುಚಿಯಾಗಿ ಬರುತ್ತೆ. ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಸ್ನೇಹಿತರೆ, ಮಿಸ್ ಮಾಡಬೇಡಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋತೀನಲ್ಲ, ಆವಾಗೇನೆ ನಾನು ಅಕ್ಕಿಯನ್ನು ನೆನೆಯೋದಕ್ಕೆ ಇಟ್ಬಿಟ್ಟಿದ್ದೆ. ಇಲ್ಲಿ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ. ಇದು ಏನು ಅಂತ ಕೇಳ್ಬೋದು ನೀವು. ಕಾಯಿ ಹಾಲು ಸ್ನೇಹಿತರೆ, ದೊಡ್ಡದಾಗಿರೋ ಅಂಥ ಒಂದು ಕಾಯಿನಲ್ಲಿ ಅರ್ಧ ಹೋಳನ್ನು ತೊಗೊಂಡಿದ್ದೀನಿ.
ಅರ್ಧ ಹೋಳಿಗೆ ನನಗೆ ಈ ಅಕ್ಕಿಗೆ ಎಷ್ಟು ಬೇಕು ನೀರು, ನಾನೀಗ ಎಕ್ಸಾಂಪಲ್ 1.5 ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ಅಂತಂದರೆ ನಾನು 3.5 ಕಪ್ಪಷ್ಟು ನೀರು ಬೇಕಾಗತ್ತೆ. ಸೊ ನೀರು ಹಾಕ್ಕೊಂಡು 3.5 ಕಪ್ಪಷ್ಟು ಅದರಲ್ಲಿ ಹಾಲನ್ನು ತಗೊಂಡಿದ್ದೀನಿ. ಸೊ ಒಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಹಾಲು ನೀರನ್ನು, ನನಗೆ ಕ್ವಾಂಟಿಟಿ ಕರೆಕ್ಟಾಗಿ ಅಳತೆ ಸಿಗಲಿ ಅಂತ ಹೇಳಿ. ಇದನ್ನು ಹಾಕಿ ಮಾಡಿದ್ರೆ ಸ್ನೇಹಿತರೆ ಅದ್ಭುತ ಅಂತ ಹೇಳ್ಬೋದು. ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ. ಅದು ಮಿಕ್ಸ್ ಆದಮೇಲೆ ಎಲ್ಲ ಕುದಿಯೋದಕ್ಕೆ ಶುರುವಾಗಿದೆ. ಒಂದು ಸಲ ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ಕಡಿಮೆ ಇದೆ ಅಂತಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಈ ಟೈಮ್ನಲ್ಲಿ ಸ್ವಲ್ಪ ಇನ್ನೊಂದು ಕುದಿ ಬಂದುಬಿಡಲಿ. ಅದೆಲ್ಲ ಕುದಿಯೋದಕ್ಕೆ ಶುರುವಾಗುತ್ತಲ್ಲ, ಆವಾಗ ನಾವು ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಆ ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಶುರುವಾದರೆ ಸಾಕು. ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ವಿಷಲನ್ನು ಒಡ್ಸ್ಕೊಂಡು ಬಿಡ್ಬೋದು. ಏನ್ರಿ ಇದು ಕಾಯಲ್ಲಿ ಹಾಕಿ ಮಾಡ್ತೀರಾ ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ನೀವು ಒಂದು ಸಲ ಈ ರೀತಿಯಾಗಿ ಈ ಒಂದು ರೈಸ್ ಬಾತನ್ನು ಟ್ರೈ ಮಾಡಿ ಕಳೆದೇ ಹೋಗ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನಾನು ಹೇಳ್ದಾಗೆ ಸ್ವಲ್ಪ ತಿಂತೀನಿ ಅಂತ ಅನ್ನೋರು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಅದ್ಭುತವಾಗಿ ಬರೋ ಅಂಥ ರೆಸಿಪಿ. ಇವಾಗೆಲ್ಲ ಮಿಕ್ಸ್ ಆದಮೇಲೆ ಬಿಡ್ತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕು ಸ್ನೇಹಿತರೆ. ನೋಡಿ ಆಲ್ಮೋಸ್ಟ್ ಇವಾಗ ಒಂದು ಕುದಿ ಬರೋದಕ್ಕೆ ಶುರುವಾಗಿದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಒಡಿಸ್ಕೊಂಡ್ರೆ ಸಾಕಾಗತ್ತೆ. ನಾವು ಅಕ್ಕಿ ನೆನೆಸ್ಬಿಟ್ಟು ಹಾಕೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಅಕ್ಕಿ ನೆಂದಿರುತ್ತೆ. ಸೊ ನಮಗೆ ಕಾಳು ಥರ ನಮಗೆ ಅನ್ನ ಸಿಗೋದಿಲ್ಲ, ಮತ್ತು ಮೃದುವಾಗಿರುತ್ತೆ, ತುಂಬ ಸಾಫ್ಟಾಗಿ ಅಕ್ಕಿ ಬೆಂದಿರುತ್ತೆ ಮತ್ತು ಚೆನ್ನಾಗಿ ಇರುತ್ತೆ. ತಿಂತಾಯಿದ್ರೆ ನಾನು ಹೇಳಿದೆ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವಾಗಲೇ ಆಯಿತು ನಾವು ರೈಸ್ ಬಾತ್ ಮಾಡಬೇಕಾದ್ರೆ ಅಕ್ಕಿಯನ್ನು ನೆನೆಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಒಂದು ವಿಷಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರನ್ನು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲೈಟ್ ಮಸಾಲೆ, ಆಹಾ ಸೂಪರಾಗಿ ಬಂದಿದೆ. ಮಿಸ್ ಮಾಡಿದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ಲಂಚ್ ಬಾಕ್ಸಿಗೆ ಬೇಕಾದರೂ ಮಾಡಿಕೊಡ್ಬೋದು, ಅಥವಾ ತಿಂಡಿಗೆ, ಸ್ನ್ಯಾಕ್ಸಿಗೆ, ನೈಟ್ ಊಟಕ್ಕೆ, ಏನಾದರೂ ಫಂಕ್ಷನ್ ಇದೆ ಅಂತ ಅಂದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈವನ್ ಬಿಗಿನರ್ಸ್ ಕೂಡ ನೀವು ಟ್ರೈ ಮಾಡ್ತೀರಾ ಅಂದರೆ ನಾನು ಔಟ್ ಆಫ್ ಔಟ್ ಕೊಡ್ತೀನಿ, ಫೇಲ್ ಆಗೋ ಚಾನ್ಸೇ ಇಲ್ಲ ಸ್ನೇಹಿತರೆ, ಅಷ್ಟು ಅದ್ಭುತವಾಗಿ ಬರುತ್ತೆ. ನಾನು ಹೇಳಿರೋ ಅಂಥ ಮೆಥಡನ್ನು ಫಾಲೋ ಮಾಡಿ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ರೆ ಅದ್ಭುತವಾಗಿರೋ ಅಂಥ ರುಚಿಯಾಗಿರೋ ಅಂಥ ರೈಸ್ ಬಾತ್ ರೆಡಿ ಆಗಿಬಿಡುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೈಸ್ ಬಾತ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಿಸ್ ಮಾಡಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಟ್ರೈ ಮಾಡಿರೋರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.